13th ಮಾರ್ಚ್ ಫ್ರೈಡೆ ಮಾರ್ನಿಂಗ್ ಬೆಳಗ್ಗೆ ಯಾವುದೋ ಮೋಟಿವೇಶನ್ ಮೂಡಲ್ಲಿ ನಾ ಡೈಲಿ 4:30ಗೆ ಅಟ್ಲೀಸ್ಟ್ ಎದ್ದೇಳ್ಬೇಕಂತ 8 ಮಿನಿಟ್ಸ್ ಗ್ಯಾಪ್ ಇಟ್ಕೊಂಡು ಡೈಲಿ 4:22 ಅಲ್ರಾಮ್ ಹೊಡಿಯೋ ತರ ಸೆಟ್ ಮಾಡಿದ್ದೆ. ಬೆಳಗ್ಗೆ ಅಲ್ರಾಮ್ ಹೊಡಿಯೋವರೆಗೂ ಅದು ನೆನಪು ಕೂಡ ಇಲ್ಲ. ಅಲ್ರಾಮ್ ಹೊಡೆದ ತಕ್ಷಣಕ್ಕೆ ಎಚ್ಚರ ಏನೋ ಆಯ್ತು. ಹಸ್ಬೆಂಡ್ ಜೊತೆ ವಾಕ್ ಮುಗಿಸ್ಕೊಂಡು ಮನೆಗೆ ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ 6 ಆಗಿತ್ತು. ತುಂಬಾ ಟೈರ್ಡ್ನೆಸ್ ಇದ್ದಿದ್ರಿಂದ ಸ್ವಲ್ಪ ಲೇಸಿನೆಸ್ ಅನಿಸ್ತಾ ಇತ್ತು. ಬ್ರೇಕ್ಫಾಸ್ಟ್ಗೆ ಹೆಸರು ಕಾಳಿನ ದೋಸೆ ಮಾಡೋಣ ಅಂತ ನೈಟೇ ಕಾಳುಗಳನ್ನ ರುಬ್ಬಿ ಫ್ರಿಡ್ಜ್ ಅಲ್ಲಿ ಇಟ್ಟಿದ್ದೆ. ಬೆಳಗ್ಗೆ ಅದೊಂದು ಕೆಲಸ ಕಡಿಮೆ ಆಗುತ್ತೆ ಅಂತ ಯಾವಾಗಲೂ ಇನ್ಸ್ಟೆಂಟ್ ಆಗಿ ನೈಟ್ ನೆನೆ ಹಾಕಿರೋ ಕಾಳುಗಳನ್ನ ರುಬ್ಬಿ ದೋಸೆ ಮಾಡ್ಕೋತಿದ್ದೆ. ದೋಸೆ ನೀಟಾಗಿ ಬರ್ತಿತ್ತು ಕೂಡ. ಒಂದ್ ಕೆಲಸ ಕಡಿಮೆ ಆಗುತ್ತೆ ಅಂತ ಮಾಡ್ಕೊಳಕ್ ಹೋಗಿ ಅದೇನ್ ಮಿಸ್ಟೇಕೋ ಅಥವಾ ಹಂಗ್ ಮಾಡಬಾರ್ದೋ ಗೊತ್ತಿಲ್ಲ. ಅಷ್ಟು ನೀಟಾಗಿ ತಿರ್ವಾಕಂತೂ ಬರ್ತಾ ಇರ್ಲಿಲ್ಲ ದೋಸೆ. ಬಟ್ ತಿನ್ನೋಕಂತೂ ಮೋಸ ಇರ್ಲಿಲ್ಲ. ಇಂಪರ್ಫೆಕ್ಟ್ ಆಗಿ ಬಂದ್ರೂ ಚೆನ್ನಾಗಿತ್ತು. ದೋಸೆ ಅಂಡ್ ಮಧ್ಯಾಹ್ನ ಚಪಾತಿ ಎರಡಕ್ಕೂ ಸೇರಿಸಿ ಟೊಮ್ಯಾಟೊ ಚಟ್ನಿ ಮಾಡಿದ್ದೆ. ಹಂಗೆ ಸೈಮಲ್ಟೇನಿಯಸ್ಲಿ ಮಧ್ಯಾಹ್ನ ಸಿಗೋ ಟೈಮಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಚಪಾತಿ ಸುಡೋದ್ರ ಜೊತೆ ದೋಸೆ ಒಯ್ದು ರಶ್ ಮಾರ್ನಿಂಗ್